ನಮಸ್ಕಾರ ಸ್ನೇಹಿತರೆ, ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ವಿಶ್ವ ಪರಿಸರ ದಿನ. ತುಂಬ ದಿನ ಆದಮೇಲೆ ಇವತ್ತು ನನ್ನ ಗಾರ್ಡನ್ ಓವರ್ ವ್ಯೂ ಅಂದರೆ ನನ್ನ ಗಾರ್ಡನ್ ಅಪ್ಡೇಟನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಇದೆಲ್ಲ ಹೊಸದಾಗಿ ನೆಟ್ಟಿರುವಂತಹ ಬೆಂಡೆಕಾಯಿ ಗಿಡಗಳು. ಕೆಲವೊಂದು ಬಿಳಿ ಬೆಂಡೆ ಇದೆ, ಇನ್ನೊಂದು ನಾರ್ಮಲ್ ನಮ್ಮ ಅಂಗಡಿಯಲ್ಲಿ ಸಿಗುವಂತಹ ಬೆಂಡೆಕಾಯಿ ಗಿಡಗಳಿದೆ. ಜೊತೆಗೆ ಅದ್ರ ಪಕ್ಕದಲ್ಲೇ ಮೆಣಸಿನ್ಕಾಯಿ ಗಿಡಗಳನ್ನ ಹಾಕಿದ್ದೀವಿ. ಇದರಲ್ಲೂ ಕೂಡ ಹೂವು ಕಾಯಿ ಶುರುವಾಗಿದೆ ಇವಾಗ. ಇನ್ನು ಮಳೆ ಬಿದ್ದ ಮೇಲೆ ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಾಗಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಗುಲಾಬಿ ಗಿಡಗಳು. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಹೂಳನ್ನ ನಾನು ಬೆಳಗ್ಗೆನೇ ದೇವ್ರ ಪೂಜೆಗೆ ಕೊಯ್ದಿದ್ದೀನಿ. ಇವಾಗ ಮೊಗ್ಗುಗಳು ನೋಡ್ತಾ ಇರ್ಬೋದು ನೀವು, ತುಂಬ ಜಾಸ್ತಿ ಇದೆ. ನಾವೆಷ್ಟೇ ನೀರು ಹಾಕಿದ್ರೂ ಗಿಡಗಳಿಗೆ ಮಳೆ ನೀರು ಬಿದ್ದಂಗೆ ಆಗೋದಿಲ್ಲ. ಕೆಲವೊಂದು ಪಾಟ್ಗಳು ಮಳೆ ನೀರು ಬಂದು ಈ ರೀತಿ ತುಂಬ್ಕೊಂಡಿರುತ್ತೆ. ಅದನ್ನು ನಾವು ಅವಾಗವಾಗ ಕ್ಲಿಯರ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಗಿಡಗಳು ಹಾಳಾಗತ್ತೆ. ಇದರಲ್ಲಿ ಪುದೀನ ಹಾಕಿದ್ದೀನಿ. ಅಲಸಂದೆ ಗಿಡದಲ್ಲಿ ಕಾಯಿಗಳು ಬಿಟ್ಟಿದೆ, ಕಿತ್ಕೊಂಡಿಲ್ಲ ನಾನು, ಹಣ್ಣಾಗಿದೆ. ಇದನ್ನು ಹಾಗೆ ನಾವು ಸಾಂಬಾರಿಗೆ ಹಾಕ್ಕೋಬೋದು. ಇದು ಚಕ್ಕೋತ ಸೊಪ್ಪಿನ ಗಿಡ. ಇದನ್ನು ನಾನು ಬೀಜಕ್ಕೆ ಅಂತ ಬಿಟ್ಟಿದ್ದೀನಿ. ಹೊಸದಾಗಿ ನೆಟ್ಟಿರೋಂಥ ಬದನೆಕಾಯಿ ಗಿಡ. ಇದು ಬಿಳಿ ಬದನೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು 3-4 ಗಿಡಗಳನ್ನ ನೆಟ್ಟಿದ್ದೀನಿ. ಚೆನ್ನಾಗಿ ಬರ್ತಾಯಿದೆ ಇವಾಗ ಮಳೆ ಬಿದ್ದಿರೋದ್ರಿಂದ. ಇದು ಅಂಜೂರದ ಗಿಡ. ತುಂಬ ಜಾಸ್ತಿ ಅಂಜೂರ ಗಿಡ ಅಂದರೆ ಕಾಯಿಗಳನ್ನ, ಹಣ್ಣುಗಳನ್ನ ನಾವು ತಿಂದ್ವಿ. ಈ ಸಲ ಇನ್ನೂ ಚಿಗುರು ಚೆನ್ನಾಗಿ ಬಂದು ಮತ್ತು ಇಲ್ಲಿ ಹೊಸ ಕಾಯಿಗಳು ಬರ್ತಾಯಿದೆ, ನೋಡ್ತಾ ಇರ್ಬೋದು. ಇಲ್ಲೊಂದು ಬದನೆಕಾಯಿ ಗಿಡ ಇದೆ, ಇದು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು ಸ್ವೀಟ್ ಲೈಮ್ ಗಿಡ. ಇದರಲ್ಲೂ ಕೂಡ ಸಾಕಷ್ಟು ಹಣ್ಣುಗಳನ್ನ ನಾವು ತಿಂದ್ವಿ. ಇಲ್ಲೊಂದು ಹಣ್ಣಾಗ್ತಾ ಬಂದಿದೆ ನೋಡಿ. ಈ ಕಲರ್ ಬಂದರೆ ಸಾಕು, ಹಾರ್ವೆಸ್ಟ್ ಮಾಡ್ಕೊಬೋದು. ಸಿಪ್ಪೆ ಸಮೇತ ತಿನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕಾಯಿ ಇದೆ ಮತ್ತು ಚಿಕ್ಕ ಚಿಕ್ಕ ಕಾಯಿಗಳು ಆಗ್ತಾಯಿದೆ ಇವಾಗ. ಹೂ ಸಿಕ್ಕಾಪಟ್ಟೆ ಬಿಟ್ಟಿತ್ತು. ಇಲ್ಲೊಂದಿದೆ ಕಾಯಿ. ಜಾಜಿ ಗಿಡನ ಚಿಕ್ಕ ಪಾಟಿಂದ ಈ ದೊಡ್ಡ ಒಂದು 20 ಲೀಟ್ರ್ ಒಂದು ಬಕೆಟ್ಗೆ ಶಿಫ್ಟ್ ಮಾಡಿದ್ವಿ. ಅದಾದಮೇಲೆ ಚೆನ್ನಾಗಿ ಚಿಗುರು ಎಲ್ಲ ಬರ್ತಾಯಿದೆ, ಹೊಸ ಚಿಗುರು ಬರ್ತಾಯಿದೆ. ಸಪೋಟ ಗಿಡದಲ್ಲಿ ಸದ್ಯಕ್ಕೆ ಒಂದು ಕಾಯಿ ಇದೆ, ಜೊತೆಗೆ ಚಿಕ್ಕದೊಂದು ಪೀಚ್ ಇದೆ. ಇನ್ನು ಚೆನ್ನಾಗಿ ಚಿಗುರ್ತಾ ಇದೆ ಮಳೆಗೆ. ಇನ್ನು ನನ್ನ ಸಬ್ಸ್ಕ್ರೈಬರ್ ಒಬ್ಬರು, ನೀವು ಡ್ರ್ಯಾಗನ್ ಫ್ರೂಟ್ ಗಿಡವನ್ನು ಯಾವುದ್ರಲ್ಲಿ ಹಾಕಿದ್ದೀರಾ, ಎಷ್ಟು ಬೆಳೆದಿದೆ ತೋರಿಸಿ ಅಂತ ಕೇಳಿದರು. ನಾನು ಈ ಚಿಕ್ಕ ಒಂದು ಆಯಿಲ್ ಕ್ಯಾನಲ್ಲಿ ಹಾಕಿದ್ದೆ, ಬಟ್ ಅದು ಇವಾಗ ಒಡ್ಕೊಂಡಿದೆ. ಇದನ್ನು ಶಿಫ್ಟ್ ಮಾಡಬೇಕು ಬೇರೆದಕ್ಕೆ. ಯಾವುದು ಖಾಲಿ ಇಲ್ಲದೆ ಇರೋ ಕಾರಣ ಹಾಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸಿಕ್ಕಿದ ತಕ್ಷಣ ಇದನ್ನು ರೀಪಾಟ್ ಮಾಡ್ತೀನಿ. ನೋಡಿ, ಅದು ಸೀದಾ ಹೋಗಿ ಈಗ ಬೆಳ್ಕೊಂಡಿದೆ, ತುಂಬ ಉದ್ದಕ್ಕಾಗಿದೆ. ನೋಡ್ತಾ ಇದ್ರಲ್ವ, ಇದೆಲ್ಲ ಡ್ರ್ಯಾಗನ್ ಫ್ರೂಟ್ ಗಿಡನೇ. ಮತ್ತು ಇಲ್ಲಿ ಸೀಬೆಕಾಯಿ ಗಿಡದಲ್ಲಿ ಕಾಯಿಗಳು ತುಂಬ ಚೆನ್ನಾಗಿ ಕಚ್ಚಿದೆ, ನೋಡ್ತಾ ಇರ್ಬೋದು. ಇಲ್ಲೆರಡಿದೆ, ಕಾಣಿಸ್ತಾ ಇದೆಯೋ ಇಲ್ವೋ ನಿಮಗೆ. ಮತ್ತು ಇಲ್ಲೊಂದಿದೆ, ಮತ್ತು ಇಲ್ಲಿ 4-5 ಇದೆ. ಸುಮಾರು ಒಂದು 7-8 ಕಾಯಿ ಕಚ್ಚಿದೆ ಈ ಸಲ. ಮೇ ಬಿ ಇನ್ನೊಂದು ತಿಂಗಳಲ್ಲಿ ನಮಗೆ ಹಾರ್ವೆಸ್ಟಿಗೂ ಕೂಡ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದು ನೆಲ್ಲವರೆಕಾಯಿ ಗಿಡ. ಈಗ ಸೀಸನ್ ಇಲ್ಲ, ಬಟ್ ಆದ್ರೂ ಹಾಕಿದ್ದೆ ನಾನು ಬೀಜ, ಚೆನ್ನಾಗಿ ಹಬ್ಕೊಳ್ತಾ ಇದೆ. ಇಲ್ಲಿ ಮೂಲಂಗಿ ಇದೆ, ಜೊತೆಗೆ ಹೀರೆಕಾಯಿ ಗಿಡ ಹಾಕಿದ್ದೀನಿ. ಪಕ್ಕದಲ್ಲೇ ಸೊಪ್ಪಿದೆ, ಕೆಂಪು ಅರಿವೆ ಸೊಪ್ಪು. ಹಾಗೆ ಇಲ್ಲಿ ಕತ್ತಿಕಾಯಿ ಗಿಡ ಹಾಕಿದ್ದೀನಿ. ಕತ್ತಿಕಾಯಿ ಅಂದರೆ ಕತ್ತಿಕಾಯಿ ರೀತಿಯಲ್ಲಿ ಇರುತ್ತೆ ಅದು, ಹಾಗಾಗಿ ಕತ್ತಿಕಾಯಿ ಅಂತ ಕರೀತಾರೆ. ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ. ಕಪ್ಪು ಬದನೆಕಾಯಿ ಗಿಡ ಇದೆ, ಅಂದರೆ ಡಾರ್ಕ್ ಪರ್ಪಲ್ ಕಲರ್. ನೋಡ್ತಾ ಇದ್ದೀರಲ್ವ, ಸುಮಾರು ಕಾಯಿಗಳಿದೆ. ಇನ್ನು ದಾಳಿಂಬೆ ಗಿಡದಲ್ಲಿ ತುಂಬ ಜಾಸ್ತಿ ಹೂ ಬಿಟ್ಟಿದೆ ಈ ಸಲ. ಇದು ದೊಡ್ಡದಕ್ಕೆ ಶಿಫ್ಟ್ ಮಾಡಿದ್ಮೇಲೆ. ಹಾಗೆ ಇವಾಗ ಸದ್ಯಕ್ಕೆ 3 ದೊಡ್ಡ ದೊಡ್ಡ ಕಾಯಿಗಳಿದೆ. ಇಲ್ಲೊಂದಿದೆ, ಹಾಗೆ ಇಲ್ಲೊಂದಿದೆ. ಮಳೆಗೆ ಸ್ವಲ್ಪ ಗಿಡ ಬಗ್ಗೋಗಿದೆ. ಮತ್ತು ಇಲ್ಲೊಂದಿದೆ.
ಮತ್ತು ಇದು ಚಿಕ್ಕದು ಪೀಚು, ಜೊತೆಗೆ ಇಲ್ಲೊಂದು ಇದೆ, ಒಳಗಡೆ ಇದೆ ಕಾಣಿಸ್ತಾ ಇಲ್ಲ. ಇದು ಮಲ್ಲಿಗೆ ಗಿಡ, ಅಂದರೆ ಆಂಬರ್ ಮಲ್ಲಿಗೆ, ಮಳ್ಳೆ ಹೂ ಅಂತ ಕರಿತೀವಲ್ಲ ಅದರದ್ದು. ತುಂಬ ಜಾಸ್ತಿ ಹೂ ಬಿಡ್ತು. ಡೈಲಿ ಸ್ವಲ್ಪ ಸಿಗುತ್ತೆ, 2 ದಿವಸಕ್ಕೆ ಒಂದ್ಸಲ ಒಂದು ಮೊಳದಷ್ಟು ಹೂ ಸಿಗುತ್ತೆ. ಡೈಲಿ ಸಂಜೆ ಕಿತ್ಕೊಂಡ್ಬಿಡ್ತೀನಿ ನಾನು, ಹಾಗಾಗಿ ಗಿಡದಲ್ಲಿ ಇವಾಗ ಸದ್ಯಕ್ಕೆ ಹೂ ಇಲ್ಲ. ಇದು ಸ್ಟಾರ್ ಫ್ರೂಟ್ ಗಿಡ. ಇದಕ್ಕೆ ಹಾಗಲು ಬಳ್ಳಿ ಹಬ್ಸಿದ್ದೆ, ಹಾಗಾಗಿ ಅದನ್ನು ಕಿತ್ತ ಹಾಕಿದ್ಮೇಲೆ ಈ ಥರ ಕಪ್ಪಗಾಗಿದೆ. ಇವಾಗ ಹೂ ಬಿಡೋದಕ್ಕೆ ಶುರುವಾಗಿದೆ. ಹಾಗೆ ಇಲ್ಲೊಂದು ಕಾಯಿ ಕಚ್ಚಿದೆ. ಇದಿರುತ್ತೋ ಈ ಮಳೆಗೆ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ನೋಡಿ ಇಲ್ಲೊಂದೇ ಒಂದಿದೆ. ಇನ್ನು ಇಲ್ಲಿ ಕಬ್ಬು ತುಂಬ ಚೆನ್ನಾಗಾಗಿದೆ. ಇದು ಗಾಳಿಗೆ 2 ಬಗ್ಗೋಗಿದೆ, ಇದನ್ನು ಕಿತ್ಕೋಬೇಕು. ಅದು ಆಲ್ಮೋಸ್ಟ್ ಹಾಗೆ ಇರಲಿ, ಗಾಳಿ ಪೂರ್ತಿ ಮುರಿದೋದ್ರೆ ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೀವಿ. ಸುಮಾರು ಕಬ್ಬಾಗಿದೆ ನೋಡ್ಬೋದು. ಹಾಗೆ ಇಲ್ಲಿ ತೊಗರಿ ಗಿಡ 2 ಇತ್ತು, ಅದು ಮಳೆಗೆ ತುಂಬ ಚೆನ್ನಾಗಿ ಗ್ರೋತ್ ತೊಗೊಂಡಿದೆ. 2 ತೊಗರಿ ಗಿಡ. ಕಬ್ಬು ಜಾಸ್ತಿ ಆದಮೇಲೆ ಈ ಬಾಳೆ ಗಿಡ ಸ್ವಲ್ಪ ಅದ್ರ ಗ್ರೋತ್ ಕಡಿಮೆ ಆಯಿತು. ನೋಡೋಣ, ಎಲೆ ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಂಡು ಸುಮ್ಮನೆ ಹಾಗೆ ಬಿಟ್ಟಿದ್ದೀವಿ. ಮತ್ತು ಇಲ್ಲಿ ಸುಮಾರು ದಿನಸ, ಅಂದರೆ ಒಂದು 6 ಮಂತ್ಸ್ ಮೇಲಾಯಿತು ಅನಿಸುತ್ತೆ, ಸುವರ್ಣ ಗೆಡ್ಡೆ ತೊಗೊಂಡು ಬಂದಾಗ ಅದ್ರದ್ದೊಂದು ಅರ್ಧ ಭಾಗ ಇಟ್ಟಿದ್ವಿ. ಅದು ಇವಾಗ ಚಿಗುರು ಬರ್ತಾಯಿದೆ, ನೋಡಬೇಕು. ಈ ಕುಂಬಳು ಗಿಡದಲ್ಲಿ ಕಾಯಿ ಬಿಟ್ಟಿತ್ತು, ತುಂಬ ಚೆನ್ನಾಗಿ ಕಾಯಿ ಬಿಟ್ಟಿತ್ತು. ಇವಾಗ ಮತ್ತೆ ಚೆನ್ನಾಗಿ ಚಿಗುರ್ತಾ ಇದೆ. ಇದನ್ನು ಇಲ್ಲೆಲ್ಲ ಹಬ್ಕೊಂಡಿದೆ. ಈ ಡ್ರಮ್ಮಲ್ಲಿ ಹಾಕಿದ್ದೀವಿ. ಇನ್ನು ಇಲ್ಲಿ ನೋಡ್ತಾ ಇರೋದು ನಿಂಬೆಕಾಯಿ ಗಿಡ. ನಿಂಬೆಕಾಯಿ ಗಿಡದಲ್ಲಿ 4 ನಿಂಬೆಕಾಯಿ ಕಚ್ಚಿದೆ. ಇನ್ನೇನು ಸ್ವಲ್ಪ ಕಲರ್ ಬರ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಹಾರ್ವೆಸ್ಟ್ ಮಾಡ್ಕೊಳ್ಳುವಾಗ ವಿಡಿಯೋ ಮಾಡ್ತೀನಿ. ನನಗೆ 4 ಕಾಯಿ ಕಚ್ಚುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. 1 ಕಚ್ಚಲ್ವೇನೋ, ಗಾಳಿಗೆ ಬಿದ್ದೋಗುತ್ತೇನೋ ಅಂದ್ಕೊಂಡಿದ್ದೆ. ಬಟ್ 4 ಉಳಿದಿದೆ. ಮತ್ತು ಇವಾಗ ಚೆನ್ನಾಗಿ ಚಿಗುರಿ ಹೂವು ಎಲ್ಲ ಆಗ್ತಾಯಿದೆ. ಮತ್ತು ಇದಕ್ಕೆ ಹುಳ ಬರುತ್ತೆ, ಅದು ನೋಡ್ಕೊಬೇಕು. ಹುಳ ನೋಡ್ಕೊಂಡೇ ಇದ್ದರೆ ಎಲೆ ಪೂರ್ತಿ ತಿಂದಾಕ್ಬಿಡುತ್ತೆ. ಇದರಲ್ಲಿ ಬಸಳೆ ಗಿಡ ಇದೆ. ಹಾಗೆ ಇಲ್ಲೊಂದು ಅವರೆಕಾಯಿ ಗಿಡ ಇದೆ. ಇದು ಅದರಷ್ಟಕ್ಕದೇ ಬಂದಿದ್ದು, ನಾವೇನು ಇದು ಹಾಕಿರಲಿಲ್ಲ ಬೀಜ, ಅದರಷ್ಟಕ್ಕದೇ ಬಿದ್ದು ಹುಟ್ಟಿದೆ ಅಂತ ಅಂದ್ಕೊತೀನಿ. ಚೆನ್ನಾಗಿದೆ, ಹಾಗೆ ಬಿಟ್ಟಿದ್ದೀನಿ, 1-2 ಕಾಯಿ ಸಿಗುತ್ತೆ ಅಂತ. ಸೊ ಇದಿಷ್ಟು ಇವತ್ತು, ಅಂದರೆ ಈ ತಿಂಗಳಿನ ಒಂದು ಗಾರ್ಡನ್ ಅಪ್ಡೇಟ್, ಒಂದು ಗಾರ್ಡನ್ ಓವರ್ ವ್ಯೂ ಅಂತ ಹೇಳ್ಬೋದು. ಗಿಡಗಳಿದ್ದರೆ ಮನೇನೂ ಚೆನ್ನಾಗಿ ಕಾಣಿಸುತ್ತೆ, ಜೊತೆಗೆ ನಮಗೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರುತ್ತೆ. ಆ ಗಿಡಗಳ ಜೊತೆ ಬಂದು ಸ್ವಲ್ಪ ಮಾತಾಡಿ ಅವುಗಳ ಕೇರ್ ಮಾಡೋದ್ರಿಂದ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಗಿಡಗಳನ್ನ ದಯವಿಟ್ಟು ನೆಡಿ. ಬೇರೆಯವ್ರಿಗೂ ಕೂಡ ಗಿಡಗಳನ್ನ ನೆಡೋದಕ್ಕೆ ಪ್ರೋತ್ಸಾಹ ಮಾಡಿ. ಹಾಗಿದ್ರೆ ಮತ್ತೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು. ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ. ಹ್ಯಾಪಿ ಗಾರ್ಡನಿಂಗ್.